ಏನು ಬಂದ್ರೂ ಎದುರಿಸ್ತೀನಿ ಅನ್ನೋ ಥರ ಯಾವಾಗ್ಲೂ ತಲೆಯಲ್ಲಿ ಇಟ್ಕೋಬೇಕು. ಒಂಥರ ಅದಕ್ಕೆ ಹೆಂಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ, ಬೋರ್ಡ್ ಲೈಫ್ ಇಟ್ಕೋಬಾರ್ದು. ಧನುರ್ಮಾಸ ಬಾಗಿಲಿಗೆ ದೀಪ ಹಚ್ಚಿಟ್ಟಿದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ಆ್ಯಂಡ್ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ನಮ್ಮನೆ ಪಕ್ಕದಲ್ಲಿ ನೋಡಿ ಮನೆ ಕಟ್ತಾ ಇದ್ದಾರೆ. ಬನ್ನಿ 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 ಹಾಗೆ ಫ್ರೀ ಮಾಡ್ಕೊಂಡು ಪ್ಲೀಸ್ ನನ್ನ ವಿಡಿಯೋನ ಫುಲ್ ನೋಡಿ. ನಾನು ನಿಮಗೆ ಮೊದಲು ಹೇಳ್ದಂಗೆ ಇವತ್ತು ಸಂಡೇ ಅಂದರೆ ನಿನ್ನೆ ಸಂಡೇ ವಿಡಿಯೋನ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಸಂಡೇನಲ್ಲಿ ಫುಲ್ಲು ವರ್ಕಿಂಗ್ ಡೇ. ನಮ್ಮ ಮೇಲ್ಗಡೆ ಮನೇಲಿ ಇದ್ದಿದ್ದೆಲ್ಲ ಕಸಗಳನ್ನೆಲ್ಲ ಗುಡಿಸ್ಕೊಂಡು ಬಂದು ಇನ್ನೇನು ಗೊತ್ತಲ್ಲ, ಆ್ಯಸ್ ಯೂಶ್ವಲ್ ವರ್ಕಿಂಗ್ ಡೇನಲ್ಲಿ ಫಸ್ಟ್ ನೆನಪಾಗೋದೆ ಒನ್ ಆ್ಯಂಡ್ ಓನ್ಲಿ ಚಿತ್ರಾನ್ನ. ಯಾಕೆ ಅಂತಂದರೆ ಬೇಗ ಫಾಸ್ಟಾಗಿ ಆಗುತ್ತೆ, ಅದಕ್ಕಾಗಿ. ದಿಸ್ ಈಸ್ ಎಮರ್ಜೆನ್ಸಿ ಫುಡ್. ಫಾಸ್ಟ್ ಫುಡ್ ಎಮರ್ಜೆನ್ಸಿ ಫುಡ್ ಅಲ್ಲ, ಫಾಸ್ಟ್ ಫುಡ್. ತಿಂಡಿ ತಿನ್ಕೊಂಡು ಸುಮ್ಮನೆ ಇರ್ದಲೇ ಒಂದು ಡ್ಯಾನ್ಸ್ ಮಾಡೋಣ. ನಮ್ಮ ಪಾಪು ನಮಗೆ ಡ್ಯಾನ್ಸಿಂಗ್ ಸ್ಟೆಪ್ ಹೇಳ್ಕೊಡ್ತಾ ಇತ್ತು. ಸರಿ, ಅದು ಹೆಂಗೆ ಹೇಳ್ಕೊಡುತ್ತೆ ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ನಾವು ಡ್ಯಾನ್ಸ್ನ ಟ್ರೈ ಮಾಡ್ತಾ ಇದ್ದೀವಿ ನೋಡಿ. ಆ್ಯಂಡ್ ನಮ್ಮ ಜೊತೆಗೆ ನಮ್ಮ ಚಿನ್ನೂ ಬಂದು ಜಾಯಿನ್ ಆಗ್ತಾನೆ. ಯಾಕೆಂದರೆ ಅವನಿಗೆ ಡ್ಯಾನ್ಸಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ, ಬಟ್ ನಂಗೆ ತುಂಬ ಆಸೆ, ತುಂಬ ಅಂದರೆ ತುಂಬ ಇಷ್ಟ ನನಗೆ ಡ್ಯಾನ್ಸ್ ಮಾಡೋದು. ಆ್ಯಂಡ್ ನಮ್ಮ ಪಾಪ ಬೇರೆ ಬೇರೆ ಥರ ವೆರೈಟಿ ಸ್ಟೆಪ್ ಹೇಳ್ಕೊಡ್ತಾ ಇದೆ. ಸೊ ಅದಕ್ಕೇನೆ ಸ್ವಲ್ಪ ಒಂದೆರಡು ಮೂರು ಸ್ಟೆಪ್ನು ಹಾಕೊಂಬಿಟ್ವಿ ಹಾಗೇನೆ. ನಂದೇನು ಗೊತ್ತಾ, ಯಾವಾಗಲೂ ಎಲ್ಲರೂ ಜೊತೆಗೆ ಇದ್ಬಿಟ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಾವು 3 ಜನ ಮನೇಲಿದ್ದರೆ ನಂಗೊಂಥರ ಫುಲ್ಲು ಖುಷಿ ಫೀಲ್ ಆಗುತ್ತೆ. ಯಾಕೆ ಅಂತಂದರೆ ಒಟ್ಟಿಗೆ ಊಟ ಮಾಡ್ತೀವಿ, ತಿಂಡಿ ತಿಂತೀವಿ. ಆಮೇಲೆ ನಾನು ಆರಾಮಾಗಿ ಸುಮ್ಮನೆ ಕೂತಿರ್ತೀನಿ. ನನ್ನ ಮಕ್ಕಳೇ ಎಲ್ಲ ಊಟ ತಿಂಡಿ ಎಲ್ಲ ಮಾಡ್ಕೊಂಬಂದು ಕೊಡ್ತಾರೆ. ಅಂದರೆ ಅನ್ನ ಸಾರು ಮಾಡಲ್ಲ, ಈ ಮ್ಯಾಗಿ ಆಮೇಲೆ ಬೇರೆ ಏನಾದ್ರೂ ಕಾಫಿ ಈ ಥರದನ್ನೆಲ್ಲ ಮಾಡ್ತಾರೆ. ನಂಗೆ ಅದು ತುಂಬ ಖುಷಿಯಾಗತ್ತೆ. ನಾನಿಲ್ಲಿ ಆರಾಮಾಗಿ ಕೂತ್ಕೊಂಡಿರೋದು, ಅವರಲ್ಲಿ ಅವರಂದಾಗ ಮಾಡ್ಕೊಂಡು ತಂದ್ಕೊಡೋದು. ನನಗೇನು ಹೆಣ್ಮಕ್ಳೇನಿಲ್ಲ ಅನ್ನೋ ಥರ ಏನೂ ಅನಿಸಲ್ಲ. ನನ್ನ ಮಕ್ಕಳು ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ನಂಗೆ ತುಂಬ ಖುಷಿಯಾಗತ್ತೆ. ಆ್ಯಂಡ್ ನಮ್ಮ ಪಾಪು ನೋಡಿ ಇಲ್ಲಿ ಸಿಂಗಲ್ಲಾಗಿ ಒಂದು ಡ್ಯಾನ್ಸ್ ಮಾಡಿಬಿಡ್ತೀನಿ, ಒಂದು ವೀಡಿಯೋ ಮಾಡಿ ಬಂತು. ಸರಿ ಆಯಿತು ಮಾಡವ ಅಂತಂದೆ. ಇದೇ ಆದರೂ ಡ್ಯಾನ್ಸ್ ಸ್ಟೆಪ್ಪು. ಯಾವ್ಯಾವುದೋ ಒಂದೊಂದು 2-3 ಸ್ಟೆಪ್ ಆಗ್ತು, ಚೆನ್ನಾಗಿ ಆಗ್ತು, ನನಗೂ ಖುಷಿ ಆಯಿತು. ಬಟ್ ಅದಕ್ಕೆ ಮ್ಯಾಚ್ ಮಾಡೋ ಥರ ನಾವು ಡ್ಯಾನ್ಸ್ ಮಾಡೋಣ ಅಂತ ಹೋದ್ವಿ. ನಮಗದು ಸ್ಟೆಪ್ಪು ಸರಿಯಾಗಿ ಗೊತ್ತಾಗಲಿಲ್ಲ, ಅದಕ್ಕೆ ಅದೊಂಥರ ಅರ್ಧಂಬರ್ಧ ಸ್ಟೆಪ್ ಆಗೋಯ್ತು. ಆದ್ರೂ ಖುಷಿಯಾಗೈತಿ. ಈ ಥರ ಎಲ್ಲನೂ ಒಟ್ಟೊಟ್ಟಿಗೆ ಮಾಡ್ತಾಯಿದ್ರೆ ಅದೊಂಥರ ಖುಷಿಯಾಗಿರುತ್ತೆ. ಆ ಮೂಮೆಂಟ್ನ ಸೂಪರಾಗಿರುತ್ತೆ, ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಮಾಮೂಲಿ ಎಲ್ಲ ದಿನವೂ ನನಗೆ ಟೈಮ್ ಸಿಕ್ಕೋಲ್ಲ. ಸೊ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಬರೀ ಕೆಲಸ ಮಾಡ್ಕೊಳ್ಳೋದೇ ನನ್ನ ಕೆಲಸ ಆಗಿದೆ. ಬಟ್ಟೆಗಳನ್ನೆಲ್ಲನೂ ಫುಲ್ಲು ಅರ್ವಾಕಿರ್ತಾರೆ ಮನೆ ಮಕ್ಕಳು. ಆರ್ಗನೈಸ್ ಮಾಡಿ ನಾವು ಇಟ್ಟಿರ್ತೀವಿ, ಅದನ್ನೆಲ್ಲ ಹಾಳು ಮಾಡೋದೇ ಅವ್ರ ಕೆಲಸ. ಇವರಂತೂ ಹುಟ್ಟು ಸೋಮಾರಿಗಳು. ಮನೇಲಿ ಮಾತ್ರ ಒಂದು ಪೈಸದ ಏನೂ ಕೆಲಸ ಮಾಡಲ್ಲ. ಆದರೆ ನಾನು ಹೇಳಿದ್ದು ಯಾವುದಾದ್ರೂ ಮಾಡಲೇಬೇಕು ಅಂತ ಅಂದಿದ್ದನ್ನು ಖಂಡಿತ ಮಾಡೇ ಮಾಡ್ತಾರೆ. ಆ್ಯಂಡ್ ಬಾಕಿ ಕೆಲಸಗಳು ಇವೆಲ್ಲನೂ ನನ್ನದೇ ಕೆಲಸ, ಮಾಡಲ್ಲ ಅದನ್ನು. ಇದು ನನ್ನ ಮಾಸ್ಕ್ ಬಟ್ಟೆ. ಇದು ಇಲ್ಲಿ ಮೇಲೆ ಹಾಕೊಳ್ಳೋದು, ಇದು ಇಲ್ಲಿ ಕಟ್ಕೊಳ್ಳೋದು, ಒಯ್ತಾ ಇರುತ್ತೆ, ಸಗದಾಗಿರುತ್ತೆ ಮಾಸ್ಕ್ ಬಟ್ಟೆದು. ಶರ್ಟ್ಸ್ ಇದೆಲ್ಲ ಶ್ರಕ್ಸ್, ಇದೆಲ್ಲ ಟಾಪ್ಸ್, ಇದೆಲ್ಲ ಸ್ವೆಟರ್ಸ್, ಆ ಥರ ಬೇರೆ ಬೇರೆ ಕೌಂಟ್ರು. ಕಾಲದಲ್ಲಿ ಬಟ್ಟೆಗಳೇ ಇರಲಿಲ್ಲ, ಇವಾಗ ಬಟ್ಟೆಗಳ ರಾಶಿ. ಒಂದು ಟೈಮ್ ಇತ್ತು, ಬಟ್ಟೆಗಳಿಂದಲೇ ಬೇರೆಯವ್ರ ಮನೆ ಬಟ್ಟೆಗಳನ್ನ ಹಾಕೋತಾ ಇದ್ವಿ. ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ನಮ್ಮ ತಂದೆ ತಾಯಿಗಳ ಕಷ್ಟ. ಆವಾಗ ಯಾರಾದರೂ ಬಟ್ಟೆ ಚೆನ್ನಾಗಿರೋ ಕೊಟ್ಟರೆ ಆ ಬಟ್ಟೆಗಳನ್ನ ಹಾಕೋತಾ ಇದ್ವಿ. ಇವಾಗ ಬಟ್ಟೆ ಇಡಕ್ಕೆ ಜಾಗಗಳಿಲ್ಲ, ಆ ಥರ ಆಗಿದೆ ಕಾಲ. ಅದಕ್ಕೆ ಹೇಳೋದು, ಕಾಲ ಒಂದೇ ಥರ ಇರಲ್ಲ, ಬದಲಾಯಿಸತ್ತೆ. ಏನು ಚಿಂತೆ ಮಾಡ್ತಾ ಕುತ್ಕೋಬಾರ್ದು ಅಂತ. ನಾವು ಹೆಂಗಿರ್ತೀವಲ್ಲ ಹಾಗೆ ನಮ್ಮ ಜೀವನನ ಇಟ್ಕೊಳ್ಳೋದಿದೆಯಲ್ಲ, ಅದು ನಾವು ಮಾಡುವಂಥ ದೊಡ್ಡ ತಪ್ಪು. ಬದಲಾಯಿಸ್ಕೊಬೇಕು ನಮ್ಮನ್ನು ನಾವು ಯಾವಾಗಲೂ ಬದಲಾಯಿಸ್ಕೊತಾ ಇರಬೇಕು. ಆವಾಗಲೇ ನೋಡು ಲೈಫು ಒಂಥರ ಹೆಂಗೆ ಗೊತ್ತಾ, ಟೇಸ್ಟ್ಫುಲ್ ಅನ್ಸೋದು. ಏನೇಳ ಟೇಸ್ಟ್ಫುಲ್ ಲೈಫ್ ಯಾವಾಗಲೂ ಟೇಸ್ಟ್ಫುಲ್ ಆಗಿರಬೇಕು. ಒಂಥರ ಬೋರಾಗಿ ಒಂಥರ ಅದಕ್ಕೆ ಹೆಂಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ, ಬೋರ್ಡ್ ಲೈಫ್ ಇಟ್ಕೋಬಾರ್ದು. ಯಾವಾಗಲೂ ಆ್ಯಕ್ಟಿವ್ ಆಗಿ ನಗ್ತಾ ಇರೋ ಥರ ಇಟ್ಕೋಬೇಕು ಲೈಫ್ನ. ಅವಾಗಲೇ ಲೈಫ್ ಒಂಥರ ಟೇಸ್ಟ್ಫುಲ್ ಆಗೋದು.
ಎಲ್ಲರೂ ನಮ್ಮ ಥರನೇ ಇರ್ತಾರೆ. ಯಾರು ಏನು ಚಿನ್ನದ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡು ಯಾರು ಹುಟ್ಟಿರಲ್ಲ. ಎಲ್ಲರೂ ಹಿಂಗೆ ಇರ್ತಾರೆ. ಒಬ್ಬೊಬ್ರು ಹೇಳ್ಕೊತಾರೆ, ಒಬ್ಬೊಬ್ರು ಹೇಳ್ಕೊಳ್ಳಲ್ಲ. ನಾವು ಹೇಳ್ಕೊಳ್ಳೋಂತಹ ಜಾತಿ. ನಾನು ಹೇಳ್ದಾಗೆ ತಿನ್ನೋಂಥದ್ದು ಏನಿದ್ರು ನನ್ನ ಮಕ್ಕಳು ಮಾಡಿಬಿಡ್ತಾರೆ, ಬೇರೆ ಕೆಲಸಗಳು ಮಾತ್ರ ಮಾಡಲ್ಲ ಅಷ್ಟೇನೆ. ಮ್ಯಾಗಿ ಮಾಡ್ತಾರೆ, ಬೇಕಾದರೆ ಎಮರ್ಜೆನ್ಸಿ ಪುಳಿಯೋಗರೆ ಮಾಡಬೇಕು ಅಂದರೆ ಮಾಡ್ತಾರೆ. ಸೊ ಇವತ್ತು ನಾವೆಲ್ಲರೂ ಒಟ್ಟಿಗೆ ಇರೋದ್ರಿಂದ ನಾವು ಅಡುಗೆ ಮಾಡ್ಕೊಂಡಿಲ್ಲ, ಮ್ಯಾಗಿ ಮಾಡ್ಕೊಂಡಿದ್ದೀವಿ. ಮ್ಯಾಗಿ ವಿತ್ ಬಾಯ್ಲ್ಡ್ ಎಗ್. ಸಂಡೇ ಅಂತ ಹೇಳಿ ಎಲ್ಲರೂ ಮನೇಲೇ ಇದ್ದೀವಿ. ಮನೆಯಲ್ಲೇ ಏನೇನೋ ಕೆಲಸಗಳು ಮಾಡ್ತಾ ಇದ್ದೀವಿ. ನಮ್ಮ ಆರ್ಯನ್ ಅವರು ಏನು ಮಾಡಿದ್ದಾರೆ, ಮ್ಯಾಗಿ ಮಾಡೋರೆ, ಒಂದು ಬಾಯ್ಲ್ಡ್ ಎಗ್. ಎಲ್ರಿಗೂ ಮಾಡಿದ್ಯಾ ಪಾಪ? ಓ ಅಗಳ ನನಗೆ ಹೆಂಗೆ ಮಾಡಿಕೊಟ್ಟವನೇ, ಸುಡ್ತೈತೆ. ಇದು ನನಗೆ ಏನೋ ಇದು ಆರ್ಯನ್, ಇದ್ರ ಮೊಟ್ಟೆ ಮೇಲೆ ಏನೋ ಹಾಕಿದ್ಯಾ? ಪೆಪ್ಪರ್ ಪೌಡ್ರು. ಅಯ್ಯೋ, ನಮ್ಮ ಮನೇಲಿ ಹೆಂಗೆ ಅಂದರೆ ನಮ್ಮ ಮನೇಲಿ ಎಲ್ಲರೂ ಏನಾದರೂ ಒಂದು ತಂದಿರ್ತೀವಿ, ಅದನ್ನು ತಿಂದು ಖಾಲಿ ಮಾಡೋವರೆಗೂ ನಮಗೆ ಸಮಾಧಾನ ಇರೋಕ್ಕಲ್ಲ ಅಲ್ಲೇನ್ರಿ ದೊಡ್ಡರೇ? ಕರೆಕ್ಟ್ ತಾನೆ? ಹೊಡಿತೀನಿ ನಾನು ಮುಟ್ಟಿದ್ರೆ. ತಿಂದು ಖಾಲಿ ಮಾಡೋವರೆಗೂ ನಮಗೆ ಸಮಾಧಾನ ಇರಲ್ಲ. ನಾವು ಆ ಥರ. ಒಂದು ಪ್ಯಾಕೆಟ್ 67 ರೂಪೀಸ್. ಕಡೆ ಹೋಗ್ಬಿಟ್ಟು ನೂಡಲ್ಸ್ ಎಲ್ಲ ಮಾಡ್ಕೊಂಡು ತಿಂತೀವಲ್ಲ, ಇದು ಆ್ಯಕ್ಚುಲಿ ಇದು ನೂಡಲ್ಸ್ ಮಾಡ್ಕೊಂಡು ತಿನ್ಬೋದಿತ್ತು. ತುಂಬ ಎಮರ್ಜೆನ್ಸಿ ಅಂದಾಗ ನಾವು ಮ್ಯಾಗಿ ಮಾಡ್ಕೊಂಡು ತಗೋಬೇಕಲ್ಲ. ತಗೊಳವ, ನಂಗೆ ಇಷ್ಟೊಂದು ಬೇಡ, ನಾನು ಇಷ್ಟೊಂದು ತಿಂತೀನ. ಎಮರ್ಜೆನ್ಸಿ ಅಂದಾಗ ನಾವು ಇದನ್ನು ಮಾಡ್ಕೊಳ್ಳೋದು. ಸಾಂಬಾರಿಲ್ಲದೆ ಇದ್ದಾಗ, ಅರ್ಜೆಂಟ್ ಮಾಡ್ಕೋಬೇಕು ಅಂದಾಗ ಮ್ಯಾಗಿ ಮಾಡ್ಕೊಂಡು ತಿನ್ಬಿಡ್ತೀವಿ. ಎಮರ್ಜೆನ್ಸಿ ಫುಡ್ ಚೆನ್ನಾಗಿರುತ್ತೆ. ವೆರಿ ನೈಸ್. ವಿತ್ ಬಾಯ್ಲ್ಡ್ ಎಗ್ ಬೇರೆ ಹಾಕಿದ್ಯಾ? ನಂಗೆ ಇಷ್ಟ ಆಯಿತು. ಉಪ್ಪು ಜಾಸ್ತಿ ಆಗ್ಬೇಡ ಸುಮ್ಮನೆ. ಉಪ್ಪು ಕಡಿಮೆ ಆದ್ರೂ ಪರವಾಗಿಲ್ಲ, ಉಪ್ಪು ಜಾಸ್ತಿ ನಾನು ಈ ಥರ ಟೇಸ್ಟೇ ಮಾಡಿರಲಿಲ್ಲ ಆರ್ಯನ್, ಇದೇ ಫಸ್ಟ್ ಟೈಮು ಈ ಥರ ಬಾಯ್ಲ್ಡ್ ಎಗ್ಗು ಮ್ಯಾಗಿ. ಮಳೆ ಬರ್ತಾ ಇದೆ, ಸ್ಪ್ರಿಂಕ್ಲಿಂಗ್. ಮಳೆ ಸ್ಪ್ರಿಂಕ್ಲಿಂಗ್ ಆಗ್ತದೆ ಬೆಳಗ್ಗೆನೆ, ಅದಕ್ಕೆ 3 ಆಯಿತು. ಅಲ್ಲ, ಬೆಳಗ್ಗೆ ಮಳೆ ಬರ್ತಿರ್ಲಿಲ್ವಾ? ಇವತ್ತು ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಬೇರೆ ಇತ್ತು. ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡು 3 ಜನ ಮನೇಲಿ ಫುಲ್ ರೆಸ್ಟ್ ಮಾಡ್ಕೊಂಡಿದ್ದೀವಿ. ಸಂಡೇ ನಾನ್ ವೆಜ್ ಮಾಡ್ಕೊಳ್ಳೋ ಬದಲು ಎಗ್ ವಿತ್ ಮ್ಯಾಗಿ, ಫುಲ್ ರೆಸ್ಟ್ ಡೇ. ಓದ್ಕೋಬೇಕು. ಎಷ್ಟು ತನಕ ಮಲಗಿದ್ವಿ, ನಿದ್ದೆ ಹೊಡೆದವ್ರೆ ಅಲ್ವಾ? ನೀನು ನಿದ್ದೆ ಮಾಡಿಲ್ವ? ನೀನು ಇನ್ನೊಂದು ಹೇಳು, ಸುಳ್ಳು ಹೇಳ್ತೀಯ ನಿದ್ದೆ ಮಾಡಿಲ್ಲ ಅಂತ. ಮತ್ತೆ ನಿತಿನ್ ಅಂತೂ ಎಷ್ಟೊತ್ತಿಗೆ ಮಂಗಿದ್ ಹೇಳಿ ನಿತಿನ್? 11 ಗಂಟೆ 11 ಗಂಟೆ 11 ಗಂಟೆಗೆ ಮಲಗಿದ್ದು 3 ಗಂಟೆಗೆ ಎದ್ದವನೆ. ರಾತ್ರಿ ಎಷ್ಟೊತ್ತಿಗೆ ಮಲ್ಕೊಂಡಿದ್ದೆ? ರಾತ್ರಿ 2 ಗಂಟೆಗೆ ಮಲಗಿದ್ದ. ಅದಕ್ಕೆ ಸ್ವಲ್ಪ ನಿದ್ದೆ ಆಗಲಿ ಅಂತ ನಾನೇ ಸುಮ್ಮನಾದೆ. ಇವನಂತೂ ಜಾಸ್ತಿ ನಿದ್ದೆ. ಇವನು ಕುಂಭಕರ್ಣ 1 ಇವನು ಅಲ್ಲ, ಅವನು ದೊಡ್ಡವನು. ಪುರಾಣದಲ್ಲಿ ಬರೋವಂಥ ಕುಂಭಕರ್ಣ ಅವ್ರು ಫಸ್ಟ್ 1, ಇವ್ರು ಸೆಕೆಂಡು. ಫುಲ್ ನಿದ್ದೆ. ಎಕ್ಸಾಮು ಅನ್ನಲ್ಲ, ಆವಾಗಲೂ ನಿದ್ದೆ ಹೊಡಿತಾ ಇರ್ತಾರೆ. ನನ್ನ ಮಕ್ಕಳು ಮೊನ್ನೆ ಪುಳಿಯೋಗರೆ ಮಾಡಿದ್ದ. ಆರ್ಯನ್ ಸೂಪರಾಗಿ ಮಾಡಿದ್ದ, ನಂಗೆ ಸಖತ್ ಇಷ್ಟ ಆಯಿತು. ಆರ್ಯನ್ ಪುಳಿಯೋಗರೆ ಮಾಡೋ ಥರ ಆಗಿದ್ದಾನೆ. ಪುಳಿಯೋಗರೆ ಮಾಡ್ತಾನೆ, ಮ್ಯಾಗಿ ಮಾಡ್ತಾನೆ. ನಮ್ಮ ನಿತಿನ್ ಏನು ಮಾಡ್ತಾನೆ?
ಅವನು ಪುಳಿಯೋಗರೆ ಮಾಡ್ತಾನೆ. ಚಿತ್ರಾನ್ನ ಮಾಡ್ದ, ಯಾವಾಗ ಮಾಡಿದೆ? ಚಿತ್ರಾನ್ನ, ಪುಳಿಯೋಗರೆ, ಮ್ಯಾಗಿ ಇವು ಮೂರನ್ನು ರೆಡಿ ಮಾಡ್ತಾರೆ. ಕಾಫಿನೂ ಚೆನ್ನಾಗಿ ಮಾಡ್ತಾರೆ. ನನ್ನ ಮಕ್ಕಳು ಇಷ್ಟು ಕೆಲಸ ಮಾಡ್ತವ್ರಲ್ಲ, ಅದನ್ನು ನೋಡಿ ನನಗೆ ತುಂಬ ತುಂಬ ಖುಷಿಯಾಗಿದೆ. ಯಾಕೆಂದರೆ ಎಲ್ಲರ ಮನೆ ಮಕ್ಕಳು ಅವನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ನನ್ನ ಮಕ್ಕಳು ಮಾಡ್ತಾರೆ. ಇಬ್ಬರು ಕಾರ್ ಓಡಿಸ್ತಾರೆ, ಇಬ್ಬರು ಬೈಕ್ ಓಡಿಸ್ತಾರೆ. ಎಲ್ಲನೂ ಕಲ್ತಿರ್ಬೇಕು. ಯಾವಾಗಲೂ ಡಿಪೆಂಡೆಂಟಾಗಿ ಬದುಕಬಾರ್ದು, ಇಂಡಿಪೆಂಡೆಂಟಾಗಿ ಇರಬೇಕು. ಧೈರ್ಯವಾಗಿ ಏನು ಬಂದ್ರೂ ಎದುರಿಸ್ತೀನಿ ಅನ್ನೋ ಥರ ಯಾವಾಗ್ಲೂ ತಲೆಲಿಟ್ಕೋಬೇಕು. ಆವಾಗಲೇ ಲೈಫು ನಮಗೆ ಕಷ್ಟ ಅನ್ಸಲ್ಲ. ಆಮೇಲೆ ಅಯ್ಯೋ ಈ ಕೆಲಸ ಮಾಡೋದು ಹೆಂಗೆ, ಇಲ್ಲಿ ಹೆಂಗೆ ಕೂರೋದು ಹೆಂಗೆ, ಇಲ್ಲಿ ಎದ್ದೇಳೋದು ಹೆಂಗೆ ಅನ್ನೋ ಥರ ಯೋಚನೆ ಮಾಡಬಾರ್ದು. ಎಲ್ಲಿದ್ರೂ ಹೆಂಗಿದ್ರೂ ನಾನು ಬದುಕ್ತೀನಿ ಅನ್ನೋ ಥರ ಯೋಚನೆ ಮಾಡಬೇಕು. ಆವಾಗಲೇ ಲೈಫು ಖುಷಿಯಾಗಿರೋದು. ಆ್ಯಂಡ್ ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದಷ್ಟು ರೀಲ್ಸು ಮತ್ತು ಫೇಸ್ಬುಕ್ಕಿಗೆ ವೀಡಿಯೋಸ್ಗಳು ಬೇಕಾಗಿತ್ತು. ಸೊ ಅದನ್ನೆಲ್ಲನೂ ಮಾಡ್ಕೊಂಡು ಈ ದಿನನ ಪೂರ್ತಿ ಮಾಡ್ಕೊಂಡ್ವಿ. ನಾನು ಏನು ಹೇಳ್ತೀನಿ ಅಂತಂದರೆ, ಜನ ಸತ್ತವ್ರನ್ನ ಬೇಕಾದ್ರೂ ಒಂದು 4 ಹೆಜ್ಜೆ ಮುಂದೆ ತಗೊಂಡೋಗಿ ಜೊತೇಲಿ ಬಂದು ಹೊರ್ತಾರೆ. ಆದರೆ ಸೋತವ್ರ ಜೊತೆ ಯಾವತ್ತೂ ನಿಲ್ಲೋದೇ ಇಲ್ಲ. ಬದುಕು ಅನ್ನೋದು ಅಭಿನಯಿಸೋದಲ್ಲ, ಅನುಭವಿಸೋದು. ತುಂಬ ಕೆಟ್ಟವರಾದರೆ ಕರ್ಮ ಬಿಡಲ್ಲ, ತುಂಬ ಒಳ್ಳೆಯವರಾದರೆ ಸಮಾಜನೇ ಬದುಕಕ್ಕೆ ಬಿಡೋಲ್ಲ. ಅಷ್ಟೇ. ಬದುಕನ್ನು ಯಾವಾಗ್ಲೂ ಶಾರ್ಟ್ ಲೈಫ್, ಮೇಕ್ ದಟ್ ಲೈಫ್ ಸ್ವೀಟ್. ಯಾವಾಗಲೂ ಚೆನ್ನಾಗಿರಿ, ನಗ್ನಗ್ತಾ ಇರಿ. ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬಿಡಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬಿಡಿ. ಯಾರು ಏನಂದ್ರೂ ಅನ್ನೋರು ಬಂದು ಅನ್ನ ಹಾಕಲ್ಲ. ಇದನ್ನು ಯಾವಾಗಲೂ ತಲೆಲಿಟ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನೆಲ್ಲ ವೀಡಿಯೋಗೂ ತುಂಬ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಹೀಗೆ ನನ್ನೆಲ್ಲ ವೀಡಿಯೋಸ್ಗಳನ್ನು ಫುಲ್ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮೆಲ್ರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.